ಹಲೋ ಫ್ರೆಂಡ್ಸ್, ನಮಸ್ಕಾರ. ಎವಿಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸುಂದರವಾದ ಬೀಡೆಡ್ ಕುಚ್ಚಿನ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎವಿಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಹೇಗೆ ಒಂದು ಸುಂದರ ಕುಚ್ಚಿನ ಡಿಸೈನ್ನ ಹಾಕೋದು ಅಂತ ನೋಡ್ಬಿಡೋಣವಾ. ನೋಡಿ, ನಾರ್ಮಲ್ ಸೂಜಿ ದಾರ ತಗೊಂಡಿದ್ದೀನಿ. ಫಸ್ಟು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು 1 ಇಂಚಿಗೆ ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಹೀಗೊಂದು 2 ಸಾರಿ ಬಟ್ಟೆಗೆ ದಾರ ಹಾಕಿ ಹೀಗೆ ನಾಟ್ ಹಾಕೋತಾ ಇದ್ದೀನಿ. ನಂತರ ನೋಡಿ, ಈ ರೀತಿ ಒಂದು ಬೀಡ್ನ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಈ ಕ್ಯಾಪ್ ಬೀಡ್ ಏನಿದೆ ಇದನ್ನು ಹಾಕ್ತಾ ಇದ್ದೀನಿ. ನೋಡಿ, ಕ್ಯಾಪ್ ಬೀಡನ್ನ ಹೀಗೆ ಕೆಳಮುಖವಾಗಿ ಕ್ಯಾಪ್ ಬರೋ ರೀತಿ ಹಾಕಿದ್ದೀನಿ ಫ್ರೆಂಡ್ಸ್. ಇವಾಗ ಮತ್ತೊಂದು ಬೀಡ್ನ ತಗೊಂಡ್ಬಿಟ್ಟು ಹೀಗೆ ನೋಡಿ, ಈ ರೀತಿ ಕರೆಕ್ಟಾಗಿ ಫಿಕ್ಸ್ ಆಗಬೇಕು. ನೆಕ್ಸ್ಟು ಇದಕ್ಕೊಂದು ಕ್ರಿಸ್ಟಲ್ ಬೀಡ್ನ ಹಾಕ್ತಾ ಇದ್ದೀನಿ. ಕ್ರಿಸ್ಟಲ್ ಬೀಡ್ ಆದಮೇಲೆ ಒಂದು ಚಿಕ್ಕ ಲೀಫ್ ಬೀಡ್ ಏನಿರುತ್ತೆ ಅದನ್ನ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಲೀಫ್ ಬೀಡ್ ಹಾಕಿ ಆದಮೇಲೆ ಇವಾಗ ಕ್ರಿಸ್ಟಲ್ ಬೀಡ್ ಒಳಗಡೆಯಿಂದ ಹೀಗೆ ಸೂಜಿನ ತಗೋಬೇಕು. ನಂತರ ಕ್ಯಾಪ್ ಬೀಡ್ ಇರತ್ತಲ್ಲ ಅದರ ಒಳಗಡೆ ಸೂಜಿನ ಹಾಕಬೇಕು. 2 ಕ್ಯಾಪ್ ಬೀಡ್ ಒಳಗಡೆನೂ ಸೂಜಿ ಬರಬೇಕು. ನೆಕ್ಸ್ಟ್ ಮತ್ತೆ ಇದೊಂದು ಬೀಡ್ ಇರತ್ತಲ್ಲ ಮೇಲ್ಗಡೆ ಹಾಕಿರೋದು ಅದರ ಒಳಗಡೆ ಹೀಗೆ ಹಾಕಿ ಬಟ್ಟೆಗೆ ನಾಟ್ ಹಾಕ್ತೀನಿ. ನಾನು ಆಲ್ರೆಡಿ ತುಂಬ ಸೀರೆ ಕುಚ್ಚಿನ ಡಿಸೈನ್ ಎಲ್ಲ ಹೇಳ್ಕೊಟ್ಟಿದ್ದೀನಿ. ಇನ್ನು ಹೊಸ ಹೊಸ ಡಿಸೈನ್ನ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಇವಾಗ ನಾಟ್ ಹಾಕಿ ಆಯಿತು. ಎಕ್ಸ್ಟ್ರಾ ಥ್ರೆಡ್ನ ಹೀಗೆ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಒಳ್ಳೆ ಜುಮ್ಕಾ ಡಿಸೈನ್ ಥರ ಬರುತ್ತೆ. ಇವಾಗ ಮತ್ತೊಂದನ್ನ ಹಾಕಿ ತೋರಿಸ್ತೀನಿ. ಹೀಗೆ ಬಟ್ಟೆಗೆ ಒಂದು 2 ಸಾರಿ ನಾಟ್ ಹಾಕ್ಕೋಬೇಕು. ಹೀಗೆ ನೆಕ್ಸ್ಟು ಈ ಥರ ಒಂದು ಉದ್ದ ಬೀಡು ಮತ್ತು ಕ್ಯಾಪ್ನ ಹೀಗೆ ಕೆಳಮುಖವಾಗಿ ಬರಬೇಕು. ಒಂದು ಕ್ಯಾಪು ಮತ್ತೊಂದು ಕ್ಯಾಪು ಹೀಗೆ ಮೇಲ್ಮುಖವಾಗಿ ಬರಬೇಕು. ಹೀಗೆ ನೆಕ್ಸ್ಟ್ ಒಂದು ಕ್ರಿಸ್ಟಲ್ ಬೀಡ್ನ ಹಾಕ್ತಾ ಇದ್ದೀನಿ. ಕ್ರಿಸ್ಟಲ್ ಬೀಡ್ ಹಾಕಿ ಆದಮೇಲೆ ಒಂದು ಲೀಫ್ ಬೀಡ್. ಇವಾಗ ಕ್ರಿಸ್ಟಲ್ ಬೀಡ್ ಒಳಗಡೆಯಿಂದ ದಾರ ತಗೋಬೇಕು. ಲೀಫ್ ಬೀಡ್ನ ಹಾಗೆ ಬಿಡಬೇಕು. ನೆಕ್ಸ್ಟು ಈ ಕ್ಯಾಪ್ ಬೀಡ್ ಏನಿರುತ್ತೆ ಅದರ ಒಳಗಡೆ ನೀಡಲ್ನ ತಗೋಬೇಕು. ನೆಕ್ಸ್ಟು ಮೇಲ್ಗಡೆ ಮತ್ತೊಂದು ಬೀಡ್ ಹಾಕಿದ್ವಲ್ಲ ಅದರ ಒಳಗಡೆ ನೀಡಲ್ನ ತಗೋಬೇಕು. ನೆಕ್ಸ್ಟು ಬಟ್ಟೆಗೆ ನಾಟ್ ಹಾಕಿದರೆ
ಆಯಿತು. ನಾನು ಬೇಸಿಕ್ ಟೈಲರಿಂಗ್ನ ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಬೇಸಿಕ್ಕಿಂದನೂ ಅಂದರೆ ಹೊಲಿಗೆ ಮಾಡೋದಕ್ಕೆ ಏನೇನು ಬೇಕು ಅನ್ನೋ ಐಟಮ್ಸಿಂದ ಹಿಡಿದು ಮತ್ತು ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಗೆ ಟೈಲರಿಂಗ್ ಕಲ್ತಿದ್ದೀನೋ ಅದೇ ರೀತಿ ನಿಮಗೂ ಕಲಿಸ್ಕೊಡ್ತೀನಿ. ಅದರ ಲಿಂಕ್ನ ನಾನು ಲಾಸ್ಟ್ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ. ನೀವು ಕೊನೆಯವರೆಗೂ ವಿಡಿಯೋ ನೋಡಿ, ಆಗ ನಿಮಗೆ ಎಂಡ್ ಸ್ಕ್ರೀನಲ್ಲಿ ಲಿಂಕ್ ಸಿಗತ್ತೆ. ನೋಡಿ ಫ್ರೆಂಡ್ಸ್, ಇದೇ ರೀತಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಫುಲ್ ಆಗಿದೆ. ನೋಡಿ ಎಷ್ಟೊಂದು ಗ್ರ್ಯಾಂಡ್ ಲುಕ್ ಬರುತ್ತೆ. ಅಂದರೆ ಈ ಕೆಳಗೆ ಬಿಟ್ಟಾಗ ಲೀವ್ಸ್ ಎಲ್ಲ ಕೆಳಗಡೆ ಇರುತ್ತೆ, ಈಗ ಕಾಣಿಸುತ್ತೆ ನೋಡಿ. ಹೀಗೆ ನೋಡಿ ಫ್ರೆಂಡ್ಸ್, ಎಷ್ಟೊಂದು ಗ್ರ್ಯಾಂಡ್ ಆಗಿ ಕಾಣಿಸೋಂಥ ಜುಮ್ಕಾ ಡಿಸೈನ್ ಸೀರೆ ಕುಚ್ಚು. ಫಸ್ಟ್ ಟೈಮ್ ಅಂತಾನೆ ಯೂಟ್ಯೂಬ್ನಲ್ಲಿ ಹೇಳ್ಬೋದು ಈ ಡಿಸೈನು. ನಿಮಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ನೀವು ಒಂದ್ಸಲ ಈ ಕ್ರಿಸ್ಟಲ್ ಬೀಡ್ ಏನಿರುತ್ತೆ ಅದನ್ನು ತಗೋಬೇಕಿದ್ರೆ ಸ್ಯಾರಿಗೆ ಹಾಕೋದಕ್ಕೆ ನಿಮ್ಮ ಸೀರೆ ಕಲರ್ ಕಾಂಬಿನೇಷನ್ ನೋಡಿಕೊಂಡು ಸೆಲೆಕ್ಟ್ ಮಾಡಿ. ಆಗ ನಿಮಗೆ ಪರ್ಫೆಕ್ಟ್ ಆಗಿ, ಅಂದರೆ ನೀವು ಸೀರೆ ಏನಿರತ್ತೆ ಅದರ ಉಲ್ಟಾ ಕಾಂಬಿನೇಷನ್ ಆಗಿ ಈ ಕ್ರಿಸ್ಟಲ್ ಬೀಡ್ನ ತಗೋಬೇಕು. ಆಗ ನಿಮಗೆ ಸೀರೆಗೆ ಗ್ರ್ಯಾಂಡ್ ಲುಕ್ ಬರುತ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋನ ನೋಡಿಬಿಟ್ಟು ನೀವು ನಿಮ್ಮ ಸೀರೆಗೆ ಎಲ್ಲ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಈ ವಿಡಿಯೋನ ನೋಡಿ ಹಾಗೆ ಹೋಗಬೇಡಿ, ಲೈಕ್ ಮಾಡೋದಕ್ಕೆ ಮರಿಬೇಡಿ, ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕೆ ಮರಿಬೇಡಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರಿಗೂ ಸಹ ಒಂದು ಗ್ರ್ಯಾಂಡ್ ಆಗಿರೋ ಸೀರೆ ಕುಚ್ಚಿನ ಡಿಸೈನ್ ಕಲ್ತ ಹಾಗೆ ಆಗತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. Until then, take care. Bye bye. Thank you for watching friends.